ಸ್ನೇಹಿತರೆ, ಇವತ್ತು ಮಹಾಭಾರತದ ಶಿಖಂಡಿಯ ಬಗ್ಗೆ ತಿಳಿದುಕೊಳ್ಳೋಣ. ಹೆಚ್ಚಿನವರು ತಿಳಿದಿರುವಂತೆ ಶಿಖಂಡಿ ನಪುಂಸಕನಲ್ಲ. ದೃಪದ ರಾಜನ ಯಜ್ಞಸೇನಾನಿಗೆ ಶಿಖಂಡಿ ಎಂಬ ಔರಸ ಪುತ್ರಿ, ಅಂದರೆ ಬಯೋಲಜಿಕಲ್ ಡಾಟರ್. ಶಿಖಂಡಿಯನ್ನು ದೃಪದ ರಾಜ ಯಜ್ಞಕುಂಡದಿಂದ ಪಡೆದ. ಶಿಖಂಡಿ ಹೆಣ್ಣಾಗಿದ್ದರೂ ಅವಳನ್ನು ದೃಪದ ರಾಜ ಗಂಡಿನಂತೆಯೇ ಬೆಳೆಸುತ್ತಾನೆ. ಇದನ್ನು ಆ ಸಾಮ್ರಾಜ್ಯದಲ್ಲಿ ಅತ್ಯಂತ ಗೌಪ್ಯವಾಗಿಡಲಾಗಿತ್ತು. ಆಕೆಗೆ ಯುದ್ಧ ಕಲೆಯನ್ನು ಕಲಿಸುತ್ತಾನೆ. ಉಡುಗೆ ತೊಡುಗೆಯು ಗಂಡಿನಂತೆಯೇ. ಕೊನೆಗೆ ಒಂದು ಹೆಣ್ಣಿನೊಂದಿಗೆ ಮದುವೆಯನ್ನು ಸಹ ಮಾಡುತ್ತಾನೆ. ಆದರೆ ಶಿಖಂಡಿ ಮದುವೆಯ ಮೊದಲನೇ ರಾತ್ರಿಯೇ ಮನೆಯಿಂದ ಓಡಿ ಹೋಗುತ್ತಾಳೆ. ಅವಳಿಗೆ ಅರಣ್ಯದಲ್ಲಿ ಸ್ತೂಣಕರ್ಣ ಎಂಬ ಗುಹ್ಯನ ಪರಿಚಯವಾಗುತ್ತದೆ. ಆತ ಅವಳ ಕಥೆಯನ್ನು ಕೇಳಿ ವ್ಯಥಿತನಾಗಿ ತನ್ನಲ್ಲಿರುವ ತಾಂತ್ರಿಕ ವಿದ್ಯೆಯಿಂದ ಅವಳನ್ನು ಗಂಡಾಗಿ ಪರಿವರ್ತಿಸುತ್ತಾನೆ. ಬಹುಶಃ ಇದು ಪ್ರಪಂಚದ ಮೊದಲನೆಯ ಸೆಕ್ಸ್ ಚೇಂಜ್ ಆಪರೇಷನ್ ಇರಬೇಕು. ಶಿಖಂಡಿ ಮತ್ತೆ ದೃಪದ ದೇಶಕ್ಕೆ ಮರಳುತ್ತಾನೆ. ಇದೇ ಶಿಖಂಡಿ ಮಹಾಭಾರತದ ಯುದ್ಧದಲ್ಲಿ ಮುಂಚೂಣಿಯಲ್ಲಿ ಇದ್ದು ಭೀಷ್ಮಾಚಾರ್ಯನ ಮೇಲೆ ಬಾಣಪ್ರಯೋಗ ಮಾಡುತ್ತಾನೆ. ಶಿಖಂಡಿಯ ಹಿನ್ನೆಲೆ ಹೀಗಿದೆ. ಭೀಷ್ಮನ ತಮ್ಮನಾದ ವಿಚಿತ್ರವೀರ್ಯನ ಮದುವೆಯಾಗಲೆಂದು ಅಂಬೆ, ಅಂಬಿಕಾ, ಅಂಬಾಲಿಕಾ ಎಂಬ 3 ರಾಜಕುಮಾರಿಯರನ್ನು ಕಾಶಿ ದೇಶದಿಂದ ತರುತ್ತಾನೆ. ಅವರಲ್ಲಿ ಅಂಬೆ ತಾನು ಸಾಲ್ವನನ್ನು ಈಗಾಗಲೇ ಪ್ರೀತಿಸಿರುವುದಾಗಿಯೂ ತನ್ನನ್ನು ಬಿಟ್ಟು ಬಿಡಬೇಕೆಂದು ಭೀಷ್ಮನಲ್ಲಿ ವಿನಂತಿಸಿಕೊಳ್ಳುತ್ತಾಳೆ. ಭೀಷ್ಮ ಅಂಬೆಯನ್ನು ಆಕೆಯ ಪ್ರಿಯಕರನ ಬಳಿ ಕಳಿಸಿಕೊಡುತ್ತಾನೆ. ಆದರೆ ಸಾಲ್ವನು ಅಂಬೆಯನ್ನು ತಿರಸ್ಕರಿಸಿರುತ್ತಾನೆ. ಇತ್ತ ಪ್ರಿಯಕರನಿಂದಲೂ ತಿರಸ್ಕೃತಗೊಂಡು ಅತ್ತ ವಿಚಿತ್ರವೀರ್ಯನನ್ನು ಮದುವೆಯಾಗದೆ ಕಂಗೆಡುತ್ತಾಳೆ. ಹತಾಶಗೊಂಡ ಅಂಬೆ ಕೊನೆಗೆ ಭೀಷ್ಮನನ್ನು ಮದುವೆಯಾಗುವಂತೆ ಒತ್ತಾಯಿಸುತ್ತಾಳೆ. ಭೀಷ್ಮ ಒಪ್ಪುವುದಿಲ್ಲ. ಹೀಗೆ ಎಲ್ಲ ಕಡೆಗಳನ್ನು ತಿರುಗಿಸತಗೊಂಡ ಅಂಬೆ ಮುಂದಿನ ಜನ್ಮದಲ್ಲಿ ನಾನೇ ನಿನ್ನ ಸಾವಿಗೆ ಕಾರಣನಾಗುವೆ ಎಂದು ಕೋಪದಿಂದ ಗರ್ಜಿಸುತ್ತಾ ತನ್ನನ್ನು ತಾನು ಅಗ್ನಿಗೆ ಅರ್ಪಿಸಿಕೊಳ್ಳುತ್ತಾಳೆ. ಹಾಗೆ ಆತ್ಮಾಹುತಿ ಮಾಡಿಕೊಂಡ ಅಂಬೆ ದೃಪದನ ಮಗಳಾಗಿ ಜನಿಸುತ್ತಾಳೆ. ಮುಂದೆ ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ 10ನೇ ದಿನ ಕೃಷ್ಣ ಭೀಷ್ಮನ ಎದುರಾಗಿ ಶಿಖಂಡಿನ ತಂದು ನಿಲ್ಲಿಸುತ್ತಾನೆ. ಭೀಷ್ಮ ಹೆಣ್ಣಾಗಿ ಹುಟ್ಟಿದವರೊಂದಿಗೆ ಯುದ್ಧ ಮಾಡಲಾರೆ ಎಂದು ಶಸ್ತ್ರ ಕೆಳಗಿಡುತ್ತಾನೆ. ಆಗ ಅರ್ಜುನ ಭೀಷ್ಮನ ಮೇಲೆ ಬಾಣ ಪ್ರಯೋಗಿಸಿ ಭೀಷ್ಮನನ್ನು ಕೊಲ್ಲುತ್ತಾನೆ. ಧನ್ಯವಾದಗಳು ಸ್ನೇಹಿತರೆ.